ಮೀನರಾಶಿ 2026 ವರ್ಷ ಭವಿಷ್ಯ ಸಾಡೆ ಸಾತಿಯಲ್ಲೂ ರಾಜಯೋಗ. ನಮಸ್ಕಾರ ವೀಕ್ಷಕರೇ, ಇಂದು ನಾವು 2026ನೇ ವರ್ಷ ಮೀನರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಈ ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾದಿವೆಯೇ? ಆರ್ಥಿಕ ಲಾಭ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆಯೇ? ಶನಿ ಮತ್ತು ಗುರುವಿನ ಸಂಚಾರ ನಿಮ್ಮ ಮೇಲೆ ಎಂತಹ ಪ್ರಭಾವ ಬೀರಲಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. 2. ಗ್ರಹಗತಿಗಳ ಸ್ಥಿತಿ, ಪ್ಲಾನೆಟರಿ ಪೊಸಿಷನ್ಸ್. ಶನಿ. ಈ ವರ್ಷ ಶನಿಯು ನಿಮ್ಮ ರಾಶಿಯಲ್ಲೇ ಜನ್ಮಶನಿ ಇರುವುದರಿಂದ ಸಾಡೆ ಸಾತಿಯ 2ನೇ ಹಂತ ನಡೆಯುತ್ತಿರುತ್ತದೆ. ಇದು ನಿಮಗೆ ಸ್ವಲ್ಪ ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯನ್ನು ತರುತ್ತದೆ. ಗುರು. ವರ್ಷದ ಆರಂಭದಲ್ಲಿ ಗುರು 4ನೇ ಮನೆಯಲ್ಲಿದ್ದು ಜೂನ್ ನಂತರ 5ನೇ ಮನೆಗೆ ಉಚ್ಚಸ್ಥಾನ ಪ್ರವೇಶಿಸುತ್ತಾನೆ. ಇದು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ನೀಡಲಿದೆ. 3. ಉದ್ಯೋಗ ಮತ್ತು ವ್ಯಾಪಾರ, ಕೆರಿಯರ್ ಮತ್ತು ಬಿಸಿನೆಸ್. ವರ್ಷದ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ವಿಳಂಬ ಉಂಟಾಗಬಹುದು. ಆದರೆ ಜೂನ್ ನಂತರ ವೃತ್ತಿಜೀವನದಲ್ಲಿ ದೊಡ್ಡ ತಿರುವು ಬರಲಿದೆ. ನಿರುದ್ಯೋಗಿಗಳಿಗೆ ಉತ್ತಮ ಕೆಲಸ ಸಿಗುವ ಸಾಧ್ಯತೆಯಿದೆ. ವ್ಯಾಪಾರಸ್ಥರಿಗೆ ಜೂನ್ ನಂತರದ ಸಮಯ ಗೋಲ್ಡನ್ ಪೀರಿಯಡ್ ಆಗಿರಲಿದೆ. ಹೊಸ ಹೂಡಿಕೆಗೆ ಇದು ಸಕಾಲ. 4. ಆರ್ಥಿಕ ಸ್ಥಿತಿ, ಫೈನಾನ್ಸ್. ಹಣದ ಹರಿವು ಉತ್ತಮವಾಗಿರುತ್ತದೆ. ಆದರೆ ರಾಹು 12ನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳು ಕೂಡ ಹೆಚ್ಚಾಗುತ್ತವೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಜೂನ್ನಿಂದ ಅಕ್ಟೋಬರ್ವರೆಗೆ ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಆಸ್ತಿ ಖರೀದಿ ಅಥವಾ ಮನೆ ಕಟ್ಟುವ ಯೋಗವೂ ಇದೆ. 5. ಪ್ರೇಮ ಮತ್ತು ಕುಟುಂಬ, ಲವ್ ಮತ್ತು ಫ್ಯಾಮಿಲಿ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಒಂಟಿಯಾಗಿರುವ ಮೀನರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿಬರಲಿದೆ. ವಿವಾಹಿತರಿಗೆ ಸಂತಾನ ಭಾಗ್ಯದ ಸುದ್ದಿ ಕೇಳಿಬರಬಹುದು. ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ. 6. ಆರೋಗ್ಯ, ಹೆಲ್ತ್. ಶನಿಯು ರಾಶಿಯಲ್ಲೇ ಇರುವುದರಿಂದ ಕಾಲಿನ ನೋವು ಅಥವಾ ಮಾನಸಿಕ ಒತ್ತಡ ಕಾಡಬಹುದು. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದು ನಿಮಗೆ ಹೆಚ್ಚಿನ ನೆಮ್ಮದಿ ನೀಡುತ್ತದೆ. ಆಹಾರ ಕ್ರಮದ ಬಗ್ಗೆ ಎಚ್ಚರಿಕೆ ಇರಲಿ. 7. ಪರಿಹಾರಗಳು, ರೆಮಿಡೀಸ್. ಸಾಡೆ ಸಾತಿ ಪ್ರಭಾವ ತಗ್ಗಿಸಲು ಪ್ರತಿ ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ, ಹನುಮಾನ್ ಚಾಲೀಸಾವನ್ನು ಪಠಿಸುವುದು ಅಥವಾ ವಿಷ್ಣು ಸಹಸ್ರನಾಮ ಕೇಳುವುದು ಅತ್ಯಂತ ಶುಭ. ಬಡವರಿಗೆ ಅಥವಾ ರೋಗಿಗಳಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಯೂಷನ್. ಒಟ್ಟಾರೆಯಾಗಿ ಹೇಳುವುದಾದರೆ ಮೀನರಾಶಿಯವರಿಗೆ 2026 ಸವಾಲುಗಳ ಜೊತೆಗೆ ಅವಕಾಶಗಳನ್ನು ತರುತ್ತದೆ. ಶ್ರಮಪಟ್ಟರೆ ಫಲ ಖಂಡಿತ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.